ಇಲ್ಲ 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 ಇಲ್ಲ, ಈ ತಿಂಗಳಲ್ಲಿ ಬರೀ 2 ಸಿನಿಮಾ ರಿಲೀಸು. ಇರ್ಲಿ, ಹಾಗೂ ಆಗ್ಲಿ ಅಂತ ಆಶಿಸ್ತೀನಿ. ಇಲ್ಲ, ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಒಂದು ಸಸ್ಪೆನ್ಸ್ ಆಗಿರಲಿ, ಸರ್ಪ್ರೈಸ್ ಆಗಿರಲಿ ಅಂತಲೇ ಭರತ್ ಅವ್ರದ್ದು ಆಸೆ. ಬಟ್ ಇದು ಟೀಮ್ ಜೊತೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿದ್ರು, ದಿಗು ಇದು ನಾನು ಮಾಡಬೇಕಾಗಿತ್ತು, ನೀನು ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಅಂದೆ. ಆಮೇಲೆ ಅದು ಕೇಳಿದೆ, ಈ ಬ್ಯುಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ 2 ಅದು ಇದು ಏನಾದರೂ ಬಿಟ್ಟಿದ್ರೆ ನಾನೇ ಮಾಡ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ಬಿಡೋಕ್ಕಾಗಲ್ಲ. ಸರಿ, ಓಕೆ ಅಂತ. ಇಲ್ಲ ಇಲ್ಲ, ಅದು ಅಷ್ಟೇ, ನಮ್ದು ರಿಷಬ್ದು ಮಾತುಕತೆ 2 ನಿಮಿಷ, ಇಷ್ಟು ಸರಿ, ಓಕೆ, ಶೇಕ್ ಹ್ಯಾಂಡ್. ಅಲ್ಲ, ಇಷ್ಟು ಹೇಳಿದ್ರು. ನಾವು ಶೂಟಿಂಗ್ ಟೈಮಲ್ಲಿ ಒಂದಿನ ನೈಟ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು, ನನಗೆ ಇಷ್ಟೊತ್ತವರೆಗೂ ಶೂಟ್ ಮಾಡಿಸ್ಬೇಡ್ರು. ಅಲ್ಲಿ ಅದು ಏನಂದ್ರೆ, ರಿಷಬ್ ಅವ್ರು ಮಲಗ್ತಾನೆ ಇರಲಿಲ್ಲ. ಅವ್ರು ಹೇಳೋದು, ಅಣ್ಣ ಮಲಗ್ತಾನೆ ಇರಲಿಲ್ಲ ರಿಷಬ್ ಅವರು. ಹಂಗೆ ನಾನು ಅದೇ ನೋಡಿದೆ, ಅಯ್ಯೋ ಈಗ ನನಗೂ ಹಂಗೆ ಕೆಲಸ ಮಾಡಿಸ್ತಾರ ಇವರು. ಬಟ್ ನೀವೇ, ನನಗೆ ಭರತ್ ಅವರು ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯ್ತು. ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ, ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು, ಅಂದರೆ ಯಾವ ಥರ ಸಿಚುವೇಶನ್ಲಿ ಕಷ್ಟದಲ್ಲಿ ಅದು ಮಾಡಿದ್ರು ಅಂತ. ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು. ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಯಿತು. ಅಂದರೆ ಒಂದು ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ದು. ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಶೆಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾಯಿದ್ರು, ಬಟ್ ಆದ್ರೂ ಒಂದು ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದು ಸೀನಲ್ಲಿ, ಯಾಕೆಂದ್ರೆ ಅದು ಕಾಣಿಸ್ತಾ ಇರಲಿಲ್ಲ, ಅಷ್ಟು ಸಾಕಾಗ್ತಾ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಪ್ರಮೋದ್, ಒಳ್ಳೇದಾಗಲಿ. ಎಸ್, ಥ್ಯಾಂಕ್ ಯು. ಇನ್ನೊಂದು ನನಗೆ ಇಲ್ಲ, ಅದೇ ನೀರೂರಲ್ಲಿ ಶೂಟ್ ಆಗಿರೋದು. ಇಲ್ಲ, ನಂಗೇನು ಖುಷಿ ಅಂದರೆ ನಮ್ಮೂರಲ್ಲಿ ಆಯಿತು ಎಲ್ಲ, ಈ ಭದ್ರಾವತಿ, ಸಾಗರ, ಆಮೇಲೆ ಕಾರ್ಗಲ್ಲು. ನನಗೆ ತುಂಬ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ, ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ. ಸೊ ತುಂಬ ಖುಷಿ ಆಯಿತು. ಇಲ್ಲ 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 ಇಲ್ಲ, ಈ ತಿಂಗಳಲ್ಲಿ ಬರೀ 2 ಸಿನಿಮಾ ರಿಲೀಸು. ಇರ್ಲಿ, ಹಾಗೂ ಆಗ್ಲಿ ಅಂತ ಆಶಿಸ್ತೀನಿ. ಇಲ್ಲ, ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಒಂದು ಸಸ್ಪೆನ್ಸ್ ಆಗಿರಲಿ, ಸರ್ಪ್ರೈಸ್ ಆಗಿರಲಿ ಅಂತಲೇ ಭರತ್ ಅವ್ರದ್ದು ಆಸೆ. ಬಟ್ ಇದು ಟೀಮ್ ಜೊತೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿದ್ರು, ದಿಗು ಇದು ನಾನು ಮಾಡಬೇಕಾಗಿತ್ತು, ನೀನು ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಅಂದೆ. ಆಮೇಲೆ ಅದು ಕೇಳಿದೆ, ಈ ಬ್ಯುಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ 2 ಅದು ಇದು ಏನಾದರೂ ಬಿಟ್ಟಿದ್ರೆ ನಾನೇ ಮಾಡ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ಬಿಡೋಕ್ಕಾಗಲ್ಲ. ಸರಿ, ಓಕೆ ಅಂತ. ಇಲ್ಲ ಇಲ್ಲ, ಅದು ಅಷ್ಟೇ, ನಮ್ದು ರಿಷಬ್ದು ಮಾತುಕತೆ 2 ನಿಮಿಷ, ಇಷ್ಟು ಸರಿ, ಓಕೆ, ಶೇಕ್ ಹ್ಯಾಂಡ್. ಅಲ್ಲ, ಇಷ್ಟು ಹೇಳಿದ್ರು. ನಾವು ಶೂಟಿಂಗ್ ಟೈಮಲ್ಲಿ ಒಂದಿನ ನೈಟ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು, ನನಗೆ ಇಷ್ಟೊತ್ತವರೆಗೂ ಶೂಟ್ ಮಾಡಿಸ್ಬೇಡ್ರು. ಅಲ್ಲಿ ಅದು ಏನಂದ್ರೆ, ರಿಷಬ್ ಅವ್ರು ಮಲಗ್ತಾನೆ ಇರಲಿಲ್ಲ. ಅವ್ರು ಹೇಳೋದು, ಅಣ್ಣ ಮಲಗ್ತಾನೆ ಇರಲಿಲ್ಲ ರಿಷಬ್ ಅವರು. ಹಂಗೆ ನಾನು ಅದೇ ನೋಡಿದೆ, ಅಯ್ಯೋ ಈಗ ನನಗೂ ಹಂಗೆ ಕೆಲಸ ಮಾಡಿಸ್ತಾರ ಇವರು. ಬಟ್ ನೀವೇ, ನನಗೆ ಭರತ್ ಅವರು ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯ್ತು. ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ, ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು, ಅಂದರೆ ಯಾವ ಥರ ಸಿಚುವೇಶನ್ಲಿ ಕಷ್ಟದಲ್ಲಿ ಅದು ಮಾಡಿದ್ರು ಅಂತ. ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು. ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಯಿತು. ಅಂದರೆ ಒಂದು ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ದು. ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಶೆಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾಯಿದ್ರು, ಬಟ್ ಆದ್ರೂ ಒಂದು ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದು ಸೀನಲ್ಲಿ, ಯಾಕೆಂದ್ರೆ ಅದು ಕಾಣಿಸ್ತಾ ಇರಲಿಲ್ಲ, ಅಷ್ಟು ಸಾಕಾಗ್ತಾ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಪ್ರಮೋದ್, ಒಳ್ಳೇದಾಗಲಿ. ಎಸ್, ಥ್ಯಾಂಕ್ ಯು. ಇನ್ನೊಂದು ನನಗೆ ಇಲ್ಲ, ಅದೇ ನೀರೂರಲ್ಲಿ ಶೂಟ್ ಆಗಿರೋದು. ಇಲ್ಲ, ನಂಗೇನು ಖುಷಿ ಅಂದರೆ ನಮ್ಮೂರಲ್ಲಿ ಆಯಿತು ಎಲ್ಲ, ಈ ಭದ್ರಾವತಿ, ಸಾಗರ, ಆಮೇಲೆ ಕಾರ್ಗಲ್ಲು. ನನಗೆ ತುಂಬ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ, ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ. ಸೊ ತುಂಬ ಖುಷಿ ಆಯಿತು.